ಇನ್ನು ಯಶ್ ತಾಯಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ ಈಗ. ಬಿಕಾಸ್ ಆ ಕಾಂಪೌಂಡ್ ಕಿರಿಕ್ ಇಲ್ಲಿಗೆ ಮುಗಿಯುವಂಥ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ. ಈಗ ಹಾಸನದಲ್ಲಿ ಇವತ್ತು ಕೂಡ ತೀವ್ರಗೊಂಡಿದೆ ಯಶ್ ತಾಯಿ ಕಾಂಪೌಂಡ್ ಕಿರಿಕ್. ಏನು ನಡೀತಾ ಇದೆ ಹಾಗಾದ್ರೆ, ಎಲ್ಲಿಗೆ ಹೋಗಿದ್ದಾರೆ ಇವತ್ತು? ಇನ್ನು ಅಂತ್ಯ ಕಾಣದ ವಿದ್ಯಾನಗರದಲ್ಲಿರುವ ನಿವೇಶನ ಜಟಾಪಟಿ ಗಲಾಟೆ ಜೋರಾಗ್ತಾ ಇದ್ದಂತೆ ಡಿಸಿ ಕಚೇರಿಗೆ ಪುಷ್ಪಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ತಮ್ಮ ದಾಖಲೆಗಳನ್ನು ಅಧಿಕಾರಿಗಳ ಬಳಿ ಹಾಜರುಪಡಿಸಿದ್ದಾರೆ ಯಶ್ ತಾಯಿ. ಡಿಸಿ ಇರದ ಕಾರಣ ಅಧಿಕಾರಿಗಳ ಬಳಿ ಯಶ್ ತಾಯಿ ಚರ್ಚೆಯನ್ನ ಮಾಡಿರೋದು. ಅಧಿಕಾರಿಗಳ ಭೇಟಿಯ ನಂತರ ಯಶ್ ತಾಯಿ ಪುಷ್ಪಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರಿ ದಾಖಲೆ ಒಂದು ಆದರೆ ಫೇಕ್ ದಾಖಲೆ ಇನ್ನೊಂದಾಗಿದೆ. ದೇವರಾಜು ಅವರಿಗೆ ತಲೆ ಕೆಟ್ಟಿರಬಹುದು, ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಪಿಡಿಒ ನಟರಾಜ್ ಎನ್ನುವ ವ್ಯಕ್ತಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ಇರೋದು ಎರಡೇ ಎರಡು ಡಾಕ್ಯುಮೆಂಟ್ ಮಾತ್ರ, ಒಂದು ಡೂಪ್ಲಿಕೇಟ್ ಒಂದು ಒರಿಜಿನಲ್ ಅಂತ ಯಶ್ ತಾಯಿ ಹೇಳಿದ್ದಾರೆ. ಹಾಸನದಲ್ಲಿ ಯಶ್ ತಾಯಿ ಕಾಂಪೌಂಡ್ ಕಿರಿಕ್ ತೀವ್ರಗೊಂಡಿದೆ. ಇನ್ನೂ ಅಂತ್ಯ ಕಂಡಿಲ್ಲ ವಿದ್ಯಾನಗರದಲ್ಲಿರುವ ನಿವೇಶನದ ಜಟಾಪಟಿ. ಗಲಾಟೆ ಜೋರಾಗ್ತಾ ಇದ್ದಂತೆ ಡಿಸಿ ಕಚೇರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಪುಷ್ಪಾ ಅವರು. ತಮ್ಮ ದಾಖಲೆಗಳನ್ನು ಅಧಿಕಾರಿಗಳ ಬಳಿ ಹಾಜರುಪಡಿಸಿದ್ದಾರೆ, ಕೊಟ್ಟಿದ್ದಾರೆ ಅವ್ರ ಕೈಗೆ. ಡಿಸಿ ಇರಲಿಲ್ಲ, ಹಾಗಾಗಿ ಅಧಿಕಾರಿಗಳ ಬಳಿನೇ ಕೊಟ್ಟಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಎಸ್, ಈ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ, ಬಟ್ ಜಿಲ್ಲಾಧಿಕಾರಿಗಳಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿರುವಂಥ ಸಂಬಂಧಪಟ್ಟಂಥ ಅಧಿಕಾರಿಗಳ ಬಳಿನೇ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿರೋದು ಎರಡೇ ಎರಡು ಡಾಕ್ಯುಮೆಂಟ್ಸ್, ಒಂದು ಫೇಕ್ ಮತ್ತೊಂದು ಒರಿಜಿನಲ್. ನಿಮ್ಮ ಗಮನಕ್ಕೆ ನೆನ್ನೆ ದಾಖಲೆ ಎಲ್ಲ ಕೊಟ್ಟಿದ್ದೀವಿ ಇದೆ ಅಂತ ನಾನು ಇದ್ದೆ. ಅದು ತುಂಬಾ ಇವ್ರ ಹತ್ರ ದಾಖಲೆ ಇಲ್ಲ ಅಂತ ಅವ್ರ ಕಡೆಯವರಿಂದ ನಮ್ಗೆ ರಾಂಗ್ ಮೆಸೇಜ್ ಬರ್ತಾ ಇತ್ತು. ಇದು ತಪ್ಪಾಗುತ್ತೆ. ನಾವು ಒಬ್ಬ ಸೆಲೆಬ್ರಿಟಿ ಆಗಿ ಮೆಸೇಜು ಕರೆಕ್ಟಾಗಿ ಕೊಡಬೇಕು ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಇವಾಗ ಈ ಜಿಲ್ಲಾಧಿಕಾರಿ ಮತ್ತೆ SP ಅವ್ರ ಗಮನಕ್ಕೆ ತಂದಿದ್ದೀವಿ ಇದನ್ನ. ಯಾಕೆಂದ್ರೆ ಇಷ್ಟು ದಿವಸ ಬರೀ ಪೊಲೀಸ್ ಸ್ಟೇಷನ್ ಇದು ಒಳಗಡೆ ಇತ್ತು. ನೆನ್ನೆ ಅಲ್ಲೂ ಹೋಗಿ ಅಲ್ಲಿ ನಿಮಗೆ ದಾಖಲೆ ಒದಗಿಸಿದ್ದೀನಿ. ಇವತ್ತು ಇಲ್ಲಿ ನನ್ನ ಪ್ರಾಬ್ಲಮ್ಸ್ ಏನಿದೆ ಈ ಹಾಸನದ ಜಿಲ್ಲಾಧಿಕಾರಿ ಮತ್ತೆ DC ಆಫೀಸ್ ಅದಕ್ಕೂ ಕೊಟ್ಟಿದ್ದೀನಿ. ಅವರು ಎಲ್ಲ ಓದ್ಬಿಟ್ಟು ನಾನು ಮುಂದಿನ ಕ್ರಮ ನಾನು ತಗೋತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಮಾಡಿ ಇದಕ್ಕೊಂದು ಎಲ್ಲ ಕ್ಲಿಯರ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಿ. ನಾನು ನಿಮಗೆ ಫಸ್ಟ್ ಡೇ ಹೇಳದ್ನಲ್ಲ, ಇದು ಫೇಕ್ ಮಾಡಿದ್ದಾರೆ, ಇದು ಯಾರೋ ನಟರಾಜ್ ಅನ್ನೋರು ಫೇಕ್ ಮಾಡಿದ್ದಾರೆ ಅಂತ. ನಮ್ಗೆ ಆಲ್ರೆಡಿ ಹಿಂದೆನೆ ಅವರು ನಟರಾಜು ಅವರು ಈ ಸೈಟ್ ಅವ್ರಿಗೆ ಗೊತ್ತು, ಆ ಏರಿಯಾ ಗೊತ್ತು. ನಟರಾಜು ಅಂದ್ರೆ ಅವನ ದೇವರಾಜು ಭಾವ, ಅವನು ನಟರಾಜು ಪಿಡಿ. ಅವನೆಲ್ಲ ಯಾವ್ದೋ ಬೇರೆ ಊರಿಗಿದ್ದಾನಂತೆ, ಹಿಂದೆ ಇಲ್ಲಿ ಇದ್ನಂತೆ ಆ ಏರಿಯಾದಲ್ಲಿ. ಅವ್ನ್ ಮಾಡಿರೋದು ಅಂತ ನಿಮ್ಗೆ ಫಸ್ಟ್ ಡೇ ಹೇಳಿದೆ. ಅವನ್ನ ಇಂಟರ್ವ್ಯೂ ಮಾಡ್ಬೇಡಿ, ಅವ್ನ ಹಂಗೆ ಬಿಡಿ, ನಮ್ಮನ್ ಬನ್ನಿ ಕೇಳಕ್ಕೆ. 40 ವರ್ಷದ ಹಿಂದೆ ಪೇಪರ್ ಇದು ಗಲಾಟೆ ಆಗ್ತಿರೋದು. ಅವ್ನು 4 ವರ್ಷದಲ್ಲಿ ಮಾಡೋಗಿದೆ. ನನಗೆ ಯಾರು ಮಾಡ್ಕೊಟ್ರು ಆಯಪ್ಪನೇ ಅವ್ರಿಗೂ ಮಾಡಿದ್ದಾರೆ. ಫೇಕ್ ಮಾಡಿರೋದೇ ಆಯಪ್ಪ ಅಂತ ನನಗೆ ಮಾಹಿತಿ ಇದೆ. ಖರ್ಚು ಕೇಳಿ ಆಯಪ್ಪನ. ನಿಮ್ಮ ಗಮನಕ್ಕೆ ನೆನ್ನೆ ದಾಖಲೆ ಎಲ್ಲ ಕೊಟ್ಟಿದ್ದೀನಿ. ಯಾಕೆಂದ್ರೆ ಇಷ್ಟ ದಿನ ನಾನು ಅದನ್ನ ಸುಮ್ನೆ ಏನಕ್ಕೆ ಟಿವಿಲೆಲ್ಲ ತೋರ್ಸೋದು, ಕೋರ್ಟ್ ಅಲ್ಲಿ ಇದೆ ಅಂತ ನಾನು ಇದ್ದೆ. ಅದು ತುಂಬಾ ಇವ್ರ ಹತ್ರ ದಾಖಲೆ ಇಲ್ಲ ಅಂತ